ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ಕಾಲ್ಸಲ್ಲಿ ಕೊಡ್ತಾ ಇದ್ದೀವಿ ಆಡಿ A4 ಎಸ್ ಲೈನು ಫುಲ್ ಟಾಪ್ ಎಂಡ್ ಗಾಡಿ 11,80,000ಕ್ಕೆ. ಸೊ ನಾನೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನಾವು ಇದನ್ನು ಮಾಡ್ಕೊಬೇಕು. ಪಕ್ಕದಲ್ಲಿರೋನು ಏನೋ ಹೇಳ್ದ, ದಾರಲ್ಲಿ ಹೋದ ಏನೋ ಹೇಳ್ದ ಅಂತ ಹೇಳಿ ಅವರಿಗೆ ತಲೆ ಕೆಡಿಸ್ಕೊಂಡು ನೀವೇವನ್ನ ಓವರ್ ಕಮಿಟ್ಮೆಂಟ್ ಮಾಡಿಕೊಂಡ್ರೆ ಲಾಸ್ಟಿಗೆ ಹೇಳ್ದವರು ಯಾರೂ ಬರೋದಿಲ್ಲ, ಲಾಸ್ಟಿಗೆ ಸಫರ್ ಪಡೋದು ನೀವೇ ಮಾತ್ರ. ಏಕೆಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ಮೂವಿ ನೋಡಬೇಕು ಅಂತ ಹೋಗ್ತೀನಿ, ಒಂದು ಪೋಸ್ಟರ್ ನೋಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಸೊ ನನ್ನ ಜೀವದಲ್ಲಿ ಎಷ್ಟು ದುಡ್ಡಿದೆ ಅದು ತಕ್ಕನಾಗೆ ನಾನು ಗಾಂಧಿ ಕ್ಲಾಸ್ಗೆ ಹೋಗ್ಬೇಕಾ, ಸೆಕೆಂಡ್ ಕ್ಲಾಸ್ಗೆ ಹೋಗ್ಬೇಕಾ, ಬಾಲ್ಕನಿಗೆ ಹೋಗ್ಬೇಕಾ, ಕ್ಲಬ್ ಕ್ಲಾಸಿಗೆ ಹೋಗ್ಬೇಕಾ, ಅಥವಾ ಪುಷ್ ಬ್ಯಾಕರ್ ಸೀಟಲ್ಲಿ ಕೂತ್ಕೊಂಡು ನಾನು ಸಿನಿಮಾ ನೋಡಬೇಕಾ. ಸೊ ವೆರೈಟೀಸ್ ಆಫ್ ಕ್ಲಾಸಸ್ ಇರುತ್ತೆ. ಬಟ್ ನನ್ನ ಬಜೆಟಿಗೆ ತಕ್ಕನಾಗೆ ನಾನು ಯೋಚನೆ ಮಾಡಬೇಕು ಯಾವುದೇ ಕ್ಲಾಸಲ್ಲಿ ಕೂತ್ಕೊಂಡು ನೋಡಬೇಕಾಗಿರೋದು ಒಂದೇ ಮೂವಿ. ಮೇಲ್ಗಡೆ ಕೂತಿರೋನು ನೋಡೋದು ಪ್ರೊಜೆಕ್ಟಲ್ಲಿ ಒಂದೇ ಮೂವಿ ಆಗಿರುತ್ತೆ, ಕೆಳಗಡೆ ಕೂತ್ಕೊಂಡಿರೋನು ಒಂದೇ ಆಗಿರುತ್ತೆ. ನಮ್ಮ ಬಜೆಟಿಗೆ ತಕ್ಕನಾಗೆ ನಾವು ಅದನ್ನು ನೋಡ್ಕೋಬೇಕಾಗತ್ತೆ. ಯಾರೋ ಏನೋ ಹೇಳ್ದ, ಇಲ್ಲ ಇನ್ನೊಬ್ಬ ಮೇಲ್ಗಡೆ ಕೂತ್ಕೊಂಡು ನೋಡ್ತಾವನೆ ಅಂತ ಹೇಳಿ ಯಾರ ಹತ್ರನೋ ಸಾಲ ಮಾಡ್ಕೊಂಡು ಹೋಗಿ ಮೇಲ್ಗಡೆ ಕೂತ್ಕೊಂಡು ನೋಡಿದ್ರೆ ಬರ್ಡನ್ ಆಗೋದು ಯಾರಿಗೆ? ನಿಮಗೆ ಆಗುತ್ತೆ. ನಾನು ಹೇಳೋದು ಈ ಕಾರ್ ಮಾರ್ಕೆಟಲ್ಲೂ ಅಷ್ಟೇ. ಇಷ್ಟೆಲ್ಲ ಕಾರ್ಗಳು ಸುಮ್ಮನೆ ಎಲ್ಲ ಕಸ್ಟಮರು ಸೇಲ್ ಮಾಡಿಬಿಟ್ಟು ಇನ್ನೊಂದು ಗಾಡಿ ತೊಗೊಬೇಕು ಅನ್ನೋ ಇಂಟೆನ್ಷನ್ ಇರೋದಿಲ್ಲ. ಯಾರೋ ಒಬ್ಬ ಥರ್ಡ್ ಕ್ಲಾಸು ಇಲ್ಲ ಯಾರೋ ಒಬ್ಬ ಮನುಷ್ಯ ಮಿಸ್ಗೈಡ್ ಮಾಡಿಬಿಟ್ಟು ಏನು ಮಾಡಿರ್ತಾರೆ, ಈಗ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳಕ್ಕೆ ಬಂದಿರ್ತಾರೆ. ಅವನದು ವಾರ್ಷಿಕ ಆದಾಯ ಎಷ್ಟು ಒಂದು 20,000 30,000 ಸಂಬಳ ತೊಗೊಳ್ತಾ ಇರ್ಬೋದು, ಇಲ್ಲ ಅಂತ ಇನ್ನೂ ಕಡಿಮೆ ತೊಗೊಳ್ತಾ ಇರ್ಬೋದು. ಅವನೊಂದು 800 ಅಥವಾ ಆಲ್ಟೋಗೋ ಏನೋ ತೊಗೊಳಕ್ಕೆ ಅಂತ ಬಂದಿರ್ತಾನೆ. ಇದನ್ನ ಯಾಕೆ ತಂಚೆ, ಅದನ್ನು ತಗ ಅಂತ ಹೇಳಿ ಮಿಸ್ಗೈಡ್ ಮಾಡಿ ಮುಂದಕ್ಕೆ ಹೋಗಿ ಸೊ ನಮ್ಮ ಉದ್ದೇಶ ಮೂವಿ ನೋಡೋದಾಗಿರುತ್ತೆ. ಯಾವ ಕ್ಲಾಸಲ್ಲಿ ಕೂತ್ಕೊಂಡ್ರೇನು. ಹಂಗೇ ನಮ್ಮ ಉದ್ದೇಶ ಏನು, ನಮ್ಮ ಫ್ಯಾಮಿಲಿಗೆ ಸೆಕ್ಯೂರಿಗೆ ಒಂದು ಕಾರ್ ಬೇಕು, ನಮ್ಮ ಬಜೆಟಿಗೆ ತಕ್ಕನಂಗೆ ನೋಡಬೇಕು. ಯಾರೋ ಏನೋ ಹೇಳ್ದ ಅಂತ ಹೇಳಿ ಓವರ್ ಕಮಿಟ್ಮೆಂಟ್ ಮಾಡಿಕೊಂಡು ಓವರ್ ಸಾಲ ಮಾಡಿಕೊಂಡು ಬರ್ಡನ್ ಮಾಡ್ಕೊಳಕ್ಕೆ ಹೋಗಬೇಡಿ. ರಿಕ್ವೈರ್ಮೆಂಟ್ ಇತ್ತಾ ಕಾರ್ ತೊಗೊಳ್ಳಿ, ರಿಕ್ವೈರ್ಮೆಂಟ್ ಇಲ್ವಾ ಕಾರ್ ತೊಗೊಳಕ್ಕೆ ಹೋಗಬೇಡಿ. ಬಜೆಟಿಗೆ ತಕ್ಕನಾಗೆ ನಿಮ್ಮ ಸಂಪಾದನೆ ಹೆಂಗಿರುತ್ತೆ ಅದ್ರ ತಕ್ಕನಾಗೆ ಕಾರ್ನ ನೋಡ್ಕೊಂಡು ತೊಗೊಳ್ಳಿ. ನಾನು ವೀಡಿಯೋ ಪೋಸ್ಟ್ ಮಾಡ್ತೀನಿ. ಈಗ 2020 ಮಾಡಲು ಹುಂಡೈ ಕ್ರೆಟಾ ಗಾಡಿ, ಹೊಸ ಗಾಡಿ ಬೆಲೆ 24 ಲಕ್ಷ ಇರುತ್ತೆ. ಇವಾಗ ನಾನು ಪೋಸ್ಟ್ ಮಾಡಿರೋದು 11,60,000ಕ್ಕೆ. ಇದನ್ನು ಕೋಟ್ ಮಾಡ್ತಿದ್ದಂಗೆ ತಗಡು ನನ್ನ ಮಕ್ಕಳು ಕೆಲವರು ಏನು ಮಾಡ್ತಾರೆ, ಅವ್ರಿಗೆ ಬರೀ ಕೆಲಸನೇ ಅಷ್ಟು ಕಮೆಂಟ್ ಮಾಡೋದು, ಹೊಸ ಗಾಡಿನೇ ಬರ್ತದೆ, ಅವ್ರ ಅಪ್ಪ ತಾಮನ್ ಕೊಡ್ತಾನೆ 11,60,000ಕ್ಕೆ 24 ಲಕ್ಷ ರೂಪಾಯಿ ಕಾರು. ಆ ಬುದ್ಧಿ ಇಲ್ದಂಗೆ ಟೆಕ್ಸ್ಟ್ ಮಾಡಿರ್ತಾರೆ. ನೀವು ಅದನ್ನು ತಲೆ ಕೆಡಿಸ್ಕೊಂಡು ಹೋಗಿ ಯಾವುದೋ ಒಂದು ತೊಗೊಳ್ಕೋಬೇಡಿ. ನಮ್ಮಲ್ಲಿ ಅಂತಲ್ಲ, ಮಾರ್ಕೆಟಲ್ಲಿ ಗಾಡಿಗಳು ಸೇಲ್ ಮಾಡೋದಕ್ಕೆ ಬಂದಿದ್ದಾವೆ ಅಂದರೆ ಕೆಲವೊಂದು ಕಸ್ಟಮರು ಅಪ್ಗ್ರೇಡ್ ಆಗಿರ್ತಾರೆ, ಕೆಲವೊಂದು ಕಸ್ಟಮರು ಯಾರ್ದೋ ಮಾತು ಕೇಳಿ ಗಾಡಿ ತೊಗೊಂಡು ಕಂತು ಕಟ್ಟೋಕ್ಕಾಗ್ದಲ್ಲೇ, ಸಾಲ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗ್ದಲ್ಲೇ ಗಾಡಿನ ಸೇಲಿಗೆ ಬಿಟ್ಟಿರ್ತಾರೆ. ಇನ್ನೂ ಕೆಲವೊಂದು ಹೇಳ್ತೀನಿ ನೋಡಿ. ಇವಾಗ GST ಕಡಿಮೆ ಆಗಿದೆ ನಿಜ. ಸೊ ಕಡಿಮೆಗೆ ಒಂದು 10 ಲಕ್ಷ ರೂಪಾಯಿ ಕಾರು ಒಂದು 45,000 ಸಿಗ್ತಾಯಿದೆ, 20 ಲಕ್ಷ ರೂಪಾಯಿ ಕಾರು 1 ಲಕ್ಷ ಕಡಿಮೆ ಸಿಗ್ತಾಯಿದೆ. ನೀವೇನು ಮಾಡ್ತೀರಾ, ಇಲ್ಲಿ ಬರ್ತೀರಾ ನೋಡ್ತೀರಾ, ಸೊ ಹೊಸ ಗಾಡಿ ಕಡಿಮೆ ಸಿಗ್ತಾಯಿದ್ದಲ್ಲ ಅಂತ ಹೋಗ್ತೀರಾ, ನಿಮ್ಮ ಆದಾಯ ಕಡಿಮೆ ಇರುತ್ತೆ. ನೀವೇನು ಮಾಡ್ತೀರಾ, ಸ್ವಂತ ಖುಷಿಯಲ್ಲಿ ಏನು ಮಾಡ್ತೀರಾ, 50,000 0 ಡೌನ್ ಪೇಮೆಂಟೋ ಏನೋ ಮಾಡಿ ಗಾಡಿ ತೊಗೊಳ್ತೀರಾ. 4-5 ತಿಂಗಳು ಆಗ್ತಿದ್ದಂಗೆ EMI ಕಟ್ಟೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ತಾರೆ, ಸೊ ಬ್ಯಾಂಕ್ನವರು ಕಾರ್ನ ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಡೌನ್ ಪೇಮೆಂಟ್ ದುಡ್ಡು ಹೋಯ್ತು, ಸಿಬಿಲು ಏನೋ ಬ್ಲಾಕ್ ಆಯಿತು ಅಂದರೆ ಫ್ಯೂಚರಲ್ಲಿ ಲೋನ್ ತೊಗೊಳಕ್ಕಾಗಲ್ಲ. ನಿಮ್ಮ ಕಮಿಟ್ಮೆಂಟಿಗೆ ತಕ್ಕನಾಗೆ ಇದು ಮಾಡ್ಕೊಂಡು ದುಡ್ಡಿತ್ತು ಅಂದರೆ ಹೊಸ ಗಾಡಿ ತೊಗೊಳ್ಳಿ, ಎಂಜಾಯ್ ಮಾಡಿ. ನಿಮ್ಗೆ ಇನ್ನೂ ಸೋರ್ಸು ಯಾವುದೋ ಬ್ಲ್ಯಾಕ್ ಮನಿ ಬರ್ತೈತೆ ಅಂದರೆ ಹೆಂಗೆ ಬೇಕಾದ್ರೂ ಎಂಜಾಯ್ ಮಾಡಿ. ಸ್ವಂತ ತೀರಾ ಕಷ್ಟಪಟ್ಟು ದುಡ್ದು ಮಾಡ್ತೀನಿ ಅಂತಂದರೆ 100 ಸರಿ ಯೋಚನೆ ಮಾಡಿ. ಯಾರೋ ಏನೋ ಹೇಳೋದಂತ ಕೇಳಿಬಿಟ್ಟು ಹಾಳಾಗೋಗಂತೂ ಹೋಗ್ಕೋಬೇಡಿ. ನಿಮ್ಮ ನೀಡ್ಸಿಗೆ ತಕ್ಕನಾಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಈಗ ಎಲ್ಲ ಗಾಡಿಗಳದ್ದು ಬೆಸ್ಟ್ ಡೀಲಲ್ಲಿ ನಾನು ಗಾಡಿ ಕೊಡ್ತಾಯಿದ್ದೀನಿ. ಸೊ ಒಂದೊಂದೇ ವೆಹಿಕಲ್ದು ಡೀಟೇಲ್ಸು, ಪ್ರೈಸು ಏನಾರ ಬೇಕು ಅಂದರೆ ವಾಟ್ಸಪ್ ಕ್ಯಾಟ್ಲಾಗ್ ಚೆಕ್ ಮಾಡಿ. ನಾನು ಜಸ್ಟ್ ವೆಹಿಕಲ್ ಯಾವ ವೆಹಿಕಲ್ಗಳಿದೆ ಅದೇನು ಪ್ರೈಸ್ ಅಂತ ಹೇಳ್ತಾ ಹೋಗ್ತೀನಿ. ಆ ಗಾಡಿದು ಮಾಡೆಲ್ಲು, ಓನರು, ಕಿಲೋಮೀಟ್ರು ಎಲ್ಲ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಪ್ ಕ್ಯಾಟ್ಲಾಗ್ ಕೂಡ ಚೆಕ್ ಮಾಡ್ಕೊಬೇಕು. ಸೊ 2016 ಮಾಡಲು ಹುಂಡೈ ಕ್ರೆಟಾ ಡೀಸೆಲ್ ಆಟೋಮೆಟಿಕ್ ಗಾಡಿ 7,90,000ಕ್ಕೆ ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಹುಂಡೈ ಕ್ರೆಟಾ 1.5 SX ವಿತ್ ಸನ್ರೂಫ್ ಇರೋಂಥ ಗಾಡಿ 20 ಮಾಡಲ್ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀನಿ. 11,60,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ. ಹೊಂಡಾ CR-V ಗಾಡಿ ಬಂದುಬಿಟ್ಟು 2013 ಮಾಡಲು ಗಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ 7,85,000. ಮತ್ತು ಹೊಂಡಾ WRV VX ಸನ್ರೂಫ್ ಇರೋಂಥ ಗಾಡಿ 19 ಮಾಡಲು ಗಾಡಿ ಕೊಡ್ತಾಯಿದ್ದೀನಿ 7 ಲಕ್ಷಕ್ಕೆ. ಸೊ ಮಾರುತಿ ಸುಜುಕಿ ರಿಡ್ಸು VX ಆಟೋಮೆಟಿಕ್ ಪೆಟ್ರೋಲ್ ಗಾಡಿ 13 ಮಾಡಲ್ ಗಾಡಿ ಕೊಡ್ತಾಯಿದ್ದೀನಿ 3,85,000ಕ್ಕೆ. ಇನ್ನೊಂದು 20 ಮಾಡಲು ಎಸ್ಪ್ರೆಸ್ಸೋ ಗಾಡಿ VX ಆಟೋಮೆಟಿಕ್ ಗಾಡಿ VX ಪ್ಲಸ್ಸು 20 ಮಾಡಲು ಗಾಡಿ 22,000 ಓಡಿದೆ, 4,25,000 ಕೊಡ್ತೀನಿ. ಸೊ ವೋಕ್ಸ್ವ್ಯಾಗನ್ ಜೆಟ್ಟಾ 2015 ಮಾಡಲು ಹೈಲೈನು ಟಾಪ್ ಆ್ಯಂಡ್ ಡೀಸೆಲ್ DSG ಆಟೋಮೆಟಿಕ್ ಗಾಡಿ 15 ಮಾಡಲನ್ನ ಕೊಡ್ತಾಯಿದ್ದೀನಿ 9,25,000ಕ್ಕೆ. 2016 ಮಾಡಲು ಎರ್ಟಿಗಾ ZA ಪ್ಲಸ್ಸು 2016 ಮಾಡಲ್ ಗಾಡಿ ಕೊಡ್ತಾಯಿನಿ 8 ಲಕ್ಷಕ್ಕೆ. 2015 ಮಾಡಲು ZA ಗಾಡಿ ಬರೀ 54,000 ಓಡಿರೋಂಥ ಗಾಡಿ ಎರ್ಟಿಗಾ ಕೊಡ್ತಾಯಿದ್ದೀನಿ 7,55,000ಕ್ಕೆ. 2014 ಮಾಡಲು ಎರ್ಟಿಗಾ ZA ಗಾಡಿ ಬರೀ 52,000 ಓಡಿರೋ ಗಾಡಿ ಕೊಡ್ತಾಯಿದ್ದೀನಿ 7,15,000ಕ್ಕೆ. ಸೊ ಇನ್ನೊಂದು ಕಿಯಾ ಸೋನೆಟು GT ಲೈನು ಆಟೋಮೆಟಿಕ್ ಗಾಡಿ ಡೀಸೆಲ್ಲು ಗಾಡಿ ಕೊಡ್ತಾಯಿದ್ದೀನಿ 23 ಮಾಡಲನ್ನ 13 ಲಕ್ಷಕ್ಕೆ. 2019 ಮಾಡಲು
ಸೊ ರೆನಾಲ್ಡ್ ಟ್ರೈಬರ್ ಕೊಡ್ತಾಯಿನಿ 5,25,000ಕ್ಕೆ. ಹುಂಡೈ ಎಲೈಟ್ i20 ಅಷ್ಟು ಆಪ್ಷನಲ್ ಡೀಸೆಲ್ ಗಾಡಿ ಕೊಡ್ತಾಯಿನಿ 6 ಲಕ್ಷಕ್ಕೆ 16 ಮಾಡಲು. ಸೊ 2019 ಮಾಡಲು ZXi ಪ್ಲಸ್ಸು ಸ್ವಿಫ್ಟು ಆಟೋಮೆಟಿಕ್ ಗಾಡಿ ಪೆಟ್ರೋಲು ಬರೀ 20,000 ಓಡಿರೋ ಗಾಡಿ ಕೊಡ್ತಾಯಿನಿ 7,10,000ಕ್ಕೆ. ಸೊ ಮಾರುತಿ ಸುಜುಕಿ ಸ್ವಿಫ್ಟು VDI ಗಾಡಿ 2016 ಮಾಡಲು ಗಾಡಿ ಕೊಡ್ತಾಯಿನಿ 5,65,000ಕ್ಕೆ. 2014 ಮಾಡಲು ಸ್ವಿಫ್ಟು VDI ಡೀಸೆಲ್ ಗಾಡಿ ಕೊಡ್ತಾಯಿನಿ 5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ. ಮಾರುತಿ ಸುಜುಕಿ ಆಲ್ಟೋ K10 VXi ಗಾಡಿ 2010 ಮಾಡಲು ಕೊಡ್ತಾಯಿನಿ 1,95,000ಕ್ಕೆ. ಹುಂಡೈ ಇಯಾನ್ ಗಾಡಿ 2016 ರಿಜಿಸ್ಟ್ರೇಷನ್ ಗಾಡಿ ಕೊಡ್ತಾಯಿನಿ 2,95,000ಕ್ಕೆ. ಸೊ ಝೆನ್ ಎಸ್ಟಿಲೋ VXi ಗಾಡಿ 2011 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾಯಿನಿ 7,50,000ಕ್ಕೆ. 2008 ಮಾಡಲು ಝೆನ್ ಎಸ್ಟಿಲೋ ಗಾಡಿ ಕೊಡ್ತಾಯಿನಿ 1,55,000ಕ್ಕೆ. 2019 ಮಾಡಲ್ ಗಾಡಿ 2019-20 ರಿಜಿಸ್ಟ್ರೇಷನು ಸಿಂಗಲ್ ಓನರ್ ಗಾಡಿ ಇಕೋ ಸ್ಪೋರ್ಟ್ಸು ಟೈಟಾನಿಯಂ ಡೀಸೆಲ್ ಗಾಡಿ ಕೊಡ್ತಾಯಿನಿ 7,85,000ಕ್ಕೆ. ಸೊ 2008 ಮಾಡಲು ಇನೋವಾ ಕೊಡ್ತಾಯಿನಿ 3,80,000ಕ್ಕೆ. ಹೊಂಡಾ BRV ಡೀಸೆಲ್ ಗಾಡಿ ಕೊಡ್ತಾಯಿನಿ 2016 ಮಾಡಲು 7,75,000ಕ್ಕೆ. ಸೊ ಸ್ಕೋಡಾ ಲಾರಾ DSG ಆಟೋಮೆಟಿಕ್ ಗಾಡಿ 2013 ಮಾಡಲ್ ಗಾಡಿ ಕೊಡ್ತಾಯಿದ್ದೀವಿ 4,25,000ಕ್ಕೆ. ಹುಂಡೈ ವರ್ನಾ ಟ್ರಾನ್ಸ್ಫಾರ್ಮರ್ ಡೀಸೆಲ್ ಆಟೋಮೆಟಿಕ್ ಗಾಡಿ 2010 ಮಾಡಲ್ ಗಾಡಿ ಕೊಡ್ತಾಯಿದ್ದೀವಿ 2,75,000ಕ್ಕೆ. ಸೊ 2015 ಮಾಡಲು ಸ್ವಿಫ್ಟು ಡಿಸೈರು VDI ಗಾಡಿ ಈ ಗಾಡಿನ ಕ್ಲೋಸ್ ಮಾಡ್ತಾಯಿದ್ದೀವಿ 5,50,000ಕ್ಕೆ. ಇನ್ನೊಂದು 2014 ಮಾಡಲು ZDI 2014-15 ರಿಜಿಸ್ಟ್ರೇಷನ್ನು ಸಿಂಗಲ್ ಓನರ್ ಗಾಡಿ ZDI ಡೀಸೆಲ್ ಗಾಡಿ ಕೊಡ್ತಾಯಿದ್ದೀವಿ 5,65,000ಕ್ಕೆ. ಬರೀ 15,000 ಓಡಿರೋಂಥ ಗಾಡಿ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರು VXi ಪೆಟ್ರೋಲ್ ಗಾಡಿ ಕೊಡ್ತಾಯಿದ್ದೀವಿ 18 ರಿಜಿಸ್ಟ್ರೇಷನ್ ಗಾಡಿ 6,25,000ಕ್ಕೆ. ಸ್ಕೋಡಾ ಕುಶಾಕು 2021 ಮಾಡಲು 11,75,000. ಸೊ ಟಾಟಾ ನೆಕ್ಸಾನು ಎಕ್ಸೆಡ್ ಪ್ಲಸ್ ಡೀಸೆಲು 22 ಮಾಡಲು 11,25,000ಕ್ಕೆ. 2023 ಮಾಡಲು ಟಾಟಾ ನೆಕ್ಸಾನು XZD ಆಟೋಮೆಟಿಕ್ ಗಾಡಿ ಪೆಟ್ರೋಲ್ ಗಾಡಿ 10,50,000ಕ್ಕೆ. ಸೊ ಜೀಪ್ ಕಾಂಪಸ್ಸು ಲಿಮಿಟೆಡ್ ಆಪ್ಷನಲ್ಲು ವಿತ್ ಸನ್ರೂಫು ಡೀಸೆಲ್ ಗಾಡಿ ಮ್ಯಾನ್ಯಲ್ ಟ್ರಾನ್ಸ್ಮಿಷನು 15,25,000ಕ್ಕೆ 20 ಮಾಡಲು. ಜೀಪ್ ಕಾಂಪಸ್ಸು ಲಿಮಿಟೆಡ್ ಡೀಸೆಲ್ ಮ್ಯಾನ್ಯಲ್ ಗಾಡಿ 18 ಮಾಡಲು 10,75,000ಕ್ಕೆ ಗಾಡಿ ಸಿಗ್ತಾಯಿದೆ. ಸೊ ನಿಸ್ಸಾನ್ ಕಿಕ್ಸು XV ಪ್ರೀಮಿಯಂ ಆಪ್ಷನಲ್ಲು ಡೀಸೆಲ್ ಮ್ಯಾನ್ಯಲ್ ಗಾಡಿ ಸಿಗ್ತಾಯಿದೆ 9,25,000ಕ್ಕೆ 19 ಮಾಡಲ್ ಗಾಡಿ. ಸೊ ಆಡಿ Q3 ಸಿಗ್ತಾಯಿದೆ 2013 ಮಾಡಲ್ ಗಾಡಿ 11,75,000ಕ್ಕೆ. ಸೊ ಇನ್ನೊಂದು ಫೋರ್ಡ್ ಇಕೋ ಸ್ಪೋರ್ಟ್ಸು ಟೈಟಾನಿಯಂ ಪ್ಲಸ್ಸು ಡೀಸೆಲ್ ಗಾಡಿ ಸಿಗ್ತಾಯಿದೆ 13 ಮಾಡಲು 4,15,000ಕ್ಕೆ. ಇವಿಷ್ಟು ನಂದಿ ಟ್ರಸ್ಟ್ ಕಾರ್ಸ್ನಲ್ಲಿರೋಂಥ ಇನ್ವೆಂಟ್ರಿಗಳು. ಈ ಗಾಡಿದು ಡೀಟೇಲ್ಸು ಪ್ರೈಸು ಫೋಟೋಸ್ ಬೇಕಂದರೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ 9019282930 9019282930 ರಿಪ್ಲೈ ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ ಮೇಲ್ಗಡೆ, ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಕ್ಯಾಟ್ಲಾಗ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.